ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಹೋಲಿ ಸೆಲೆಬ್ರೇಷನ್ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ, ಹಾಗೆ ಫನ್ ಕೂಡ ಇದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಹೋಳಿ ಹುಣ್ಣಿಮೆ ಹಿಂದಿನ ದಿನ ರಾತ್ರಿ 8 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಹೋಳಿ ಅಂಗವಾಗಿ ಎವ್ರಿ ಇಯರ್ ಕಾಮನನ್ನು ಕೂಡಿಸ್ತಾರೆ. ಸೊ ನಾವಿವಾಗ ಅಲ್ಲಿಗೆ ಬಂದಿದ್ದೀವಿ. ಬೆಳಗ್ಗೆ ಕಾಮನನ್ನೆಲ್ಲ ಕೂಡಿಸಿ ಈ ಥರ ರಂಗೋಲಿಯಿಂದ ಎಲ್ಲ ಅಲಂಕಾರ ಮಾಡಿ ಹೂಗಳು ಹಾಗೆ ಕಟ್ಟಿಗೆಯಿಂದ ಎಲ್ಲ ಜೋಡಿಸಿದ್ದಾರೆ. ಸೊ ನಾ ಇಲ್ಲೊಂದು ಫೋಟೋ ಅಟ್ಯಾಚ್ ಮಾಡಿದ್ದೇನೆ, ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಅದಾದ ನಂತರ ರಾತ್ರಿ ಇದು ಎಲ್ಲ ಪೂಜೆ ಎಲ್ಲ ಕಾಮನನಿಗೆಲ್ಲ ಪೂಜೆ ಎಲ್ಲ ಮಾಡಿ ಈ ಥರ ಎಲ್ಲ ಅಗ್ನಿ ಸ್ಪರ್ಶ ಎಲ್ಲ ಮಾಡಿ ಕಾಮನನ್ನೆಲ್ಲ ಸುಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಸೊ ನಾವು ಬರೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಎಲ್ಲ ಕಾಮನ್ಗೆ ಅಗ್ನಿ ಸ್ಪರ್ಶ ಎಲ್ಲ ಆಗಿದೆ. ಎಲ್ಲರೂ ಆ ಥರ ಪೂಜೆ ಎಲ್ಲ ಮಾಡಿ ಇಲ್ಲಿ ನೋಡ್ತಿರ್ಬೋದು ಸುತ್ತು ಹೊಡಿತಾ ಇದ್ದಾರೆ ಕಾಮನ್ ಸುತ್ತಲೂ. ಸೊ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಸೊ ಒಂದೊಂದು ಊರಲ್ಲಿ ಕಾಮಣ್ಣಗೆ ಬೆಂಕಿ ಎಲ್ಲ ಈ ಥರ ಹಚ್ಚಿ ಕಾಮನನ್ನೆಲ್ಲ ಸುಟ್ಬಿಟ್ಟು ನಂತರ ಬಣ್ಣ ಎಲ್ಲ ಆಡ್ತಾರೆ. ಸೊ ಒಂದೊಂದು ಕಡೆ ಬಣ್ಣ ಎಲ್ಲ ಆಡಿದ ಮೇಲೆ ಕಾಮನನ್ನು ಸುಡ್ತಾರೆ. ಸೊ ಒಂದೊಂದು ಊರ ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಹಾಗೆ ಇಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಹುಣ್ಣಿಮೆ ಹಿಂದಿನ ದಿನ ಕಾಮಣ್ಣನೆಲ್ಲ ಈ ಥರ ಕೂಡಿಸಿಬಿಟ್ಟು ರಾತ್ರಿ ಈ ಥರ ಕಾಮಣ್ಣನಿಗೆ ಸುಡ್ತಾರೆ. ಸೊ ನೆಕ್ಸ್ಟ್ ಡೇ ಅಂದರೆ ಹೋಳಿ ಹುಣ್ಣಿಮೆ ಇರುತ್ತೆ. ಆವತ್ತಿನ ದಿನ ಏನು ಬಣ್ಣ ಆಡೋದಿಲ್ಲ. ಹೋಳಿ ಹುಣ್ಣಿಮೆ ನೆಕ್ಸ್ಟ್ ಡೇ ಅಂದರೆ 3ನೇ ದಿನ ತುಂಬ ಗ್ರ್ಯಾಂಡಾಗಿ ಬಣ್ಣನ ಆಡುವಂಥದ್ದು ಇಲ್ಲಿ. ಸೊ ಹಾಗೆ ಇವತ್ತು ಏನು ಮಾಡ್ತಾರೆ, ಕಾಮನನ್ನೆಲ್ಲ ಸುಟ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಬಣ್ಣನ ಹಚ್ಚುವಂಥದ್ದು ಅಷ್ಟೇ. ಸೊ ತುಂಬ ಗ್ರ್ಯಾಂಡ್ ಆಡೋದಿಲ್ಲ ಇವತ್ತು ಬಣ್ಣನ. ಹಾಗೆ ರಂಗಪಂಚಮಿ ಅಂತೇಳಿ 5ನೇ ದಿನ ಮಾಡ್ತಾರೆ. ಅವತ್ತಿನ ದಿನ ಒಂದು ಸ್ವಲ್ಪ ಬಣ್ಣ ಆಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲರೂ ಪೂಜೆ ಎಲ್ಲ ಮಾಡಿ ಬಣ್ಣ ಎಲ್ಲ ಅಪ್ಲೈ ಮಾಡಿಕೊಂಡು ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲ ಹೋಳಿ ಹಬ್ಬನ ಹೇಗೆಲ್ಲ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒನ್ಸ್ ಅಗೇನ್ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಸೊ ನೀವೆಲ್ಲರೂ ಹೋಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದಾರ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕೂಡ ತುಂಬ ಚೆನ್ನಾಗಿ ಆಚರಿಸಿದ್ವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂ ಕೂಡ ವಿಡಿಯೋನ ತುಂಬ ಎಂಜಾಯ್ ಮಾಡ್ತೀರಾ. ಸೊ ಎಂಜಾಯ್ ದ ವಿಡಿಯೋ. ವಿನಿ ಕೈ ತೆಗಿಮ್ಮ, ಕಣ್ಣು ಉರಿತಾ ಇದೆಯಾ? ಈ ಕಡೆ ಬಾ. ಹೀಟ್ ಆಯ್ತಾ? ಓಕೆ ಓಕೆ ಓಕೆ. ಚೆನ್ನಾಗಿದೆಯಾ? ಹ್ಯಾಪಿ ಹೋಲಿ ಅಂತ ಹೇಳು. ಹ್ಯಾಪಿ ಹೋಲಿ. ನೋಡ್ತಾ ಇದ್ರಲ್ವ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಬಣ್ಣನ ಒಬ್ರಿಗೊಬ್ಬರು ಹಚ್ಕೊಂಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ.
ಒನ್ಸ್ ಮೋರ್. ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಕಾಮನ್ ಸುಟ್ಟಿದ ಕೆಂಡದಲ್ಲಿ ಈ ಥರ ಹಪ್ಪಳನ ಸುಟ್ಬಿಟ್ಟು ತಿಂತಾ ಇದ್ದಾರೆ. ಸೊ ಇದು ತಿನ್ನೋದ್ರಿಂದ, ಈ ಥರ ಆ ಬೆಂಕಿಯಲ್ಲಿ ಈ ಥರ ಸುಟ್ಟು ತಿನ್ನೋದ್ರಿಂದ ಹಲ್ಲು ತುಂಬ ಗಟ್ಟಿ ಆಗ್ತಾವೆ ಅನ್ನೋದೊಂದು ನಂಬಿಕೆ. ಹಾಗೆ ನೀವು ನಾರ್ತ್ ಕರ್ನಾಟಕದವರಿದ್ದರೆ ಗೊತ್ತಿರತ್ತೆ, ಆ ಕಡೆ ನಾವೆಲ್ಲ ಇದೇ ಬೆಂಕಿನ ತೊಗೊಂಡು ಹೋಗಿಬಿಟ್ಟು ಮನೆ ಮುಂದೆ ಎಲ್ಲ ಈ ಕಡಲೆ ಇರತ್ತಲ್ವ, ಅದನ್ನೆಲ್ಲ ಸುಟ್ಬಿಟ್ಟು ಆ ಕಡಲೆನ ತಿಂತಾರೆ. ಸೊ ಒಂದೊಂದು ಕಡೆ ಒಂದೊಂದು ಪದ್ಧತಿ ಅಲ್ವಾ. ಸೊ ಇಲ್ಲಿ ಹಪ್ಪಳನ ಸುಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಹುಣ್ಣಿಮೆ ಹಿಂದಿನ ದಿನ ಅದೆಲ್ಲ ಮಾಡಿದ್ದಾಯಿತು. ಈ ವಿಡಿಯೋ ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದು ನೆಕ್ಸ್ಟ್ ರಂಗಪಂಚಮಿ ವಿಡಿಯೋ. ಇದು ಅಂದರೆ 5ನೇ ದಿನದ್ದು ರಂಗಪಂಚಮಿ ಎಲ್ಲ ಮಾಡ್ತಾರಲ್ಲ, ಹೋಳಿ ಹುಣ್ಣಿಮೆದು. ಸೊ ಅದರದ್ದು ವಿಡಿಯೋ. ಹಾಗೆ ರಂಗಪಂಚಮಿ ಮಾರ್ಚ್ 8 ಬಂದಿತ್ತು. ಅವತ್ತಿನಿಂದ ಇನ್ನೊಂದು ಸ್ಪೆಷಲ್ ಆಗಿ ವುಮೆನ್ಸ್ ಡೇ ಕೂಡ ಇತ್ತು. ಸೊ ಹಾಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಇದೆ, ಹಾಗೆ ರಂಗಪಂಚಮಿ ಸೆಲೆಬ್ರೇಷನ್ನು ಇವತ್ತು ಕೂಡ. ಸೊ ಬಣ್ಣ ಎಲ್ಲ ನಾವು ಆಡ್ತಾ ಇದ್ದೀವಿ. ಹಾಗೆ 2ನೇ ದಿನ ಕೂಡ ಅಂದರೆ ಹುಣ್ಣಿಮೆ ಮಾರನೇ ದಿವಸ ಕೂಡ ಎಲ್ಲರೂ ಬಣ್ಣ ಆಡಿದ್ದಾರೆ. ಸೊ ಅವತ್ತು ನನಗೆ ಹೋಗೋದಕ್ಕಾಗಲಿಲ್ಲ. ಸೊ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ, ಸೊ ಹಾಗಾಗಿ ನಾನು ಅವತ್ತು ಜಾಯ್ನ್ ಆಗೋಕ್ಕಾಗಲಿಲ್ಲ. ಇವತ್ತು ರಂಗಪಂಚಮಿ ದಿನ ಜಾಯ್ನ್ ಆಗಿದ್ದೀನಿ ಅಷ್ಟೇ. ಸೊ ಇಲ್ಲಿ ಕೂಡ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ನಾವು ಕೂಡ ಒಬ್ರಿಗೊಬ್ರು ಕಲರ್ನ ಅಪ್ಲೈ ಮಾಡಿಕೊಂಡು ವಿಶ್ ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹೋಳಿ ಹಬ್ಬದ, ಹಾಗೆ ಯಾರ್ಯಾರೆಲ್ಲ ಮಹಿಳೆಯರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೂಸ್ಕೋಬಾರ್ದು.
ನಾವೆಲ್ಲರೂ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಫುಲ್ ಎಂಟರ್ಟೈನಿಂಗ್ ಆಗಿದೆ ವಿಡಿಯೋ. We have much close in family that's in after the we just made a space. अरे ओके
ನೋಡ್ತಾ ಇದ್ದೀರಲ್ವ ಎಲ್ಲ ಲೇಡೀಸ್ನು ಎಷ್ಟೊಂದು ಹ್ಯಾಪಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು. ಅದರಲ್ಲಿ ಇವತ್ತು ಎಲ್ಲರಿಗೂ ಡಬಲ್ ಧಮಾಕ ಅಂತ ಹೇಳ್ಬೋದು. ಹೋಲಿ ಸೆಲೆಬ್ರೇಷನ್ ಜೊತೆಗೆ ಹಾಗೆ ಮಹಿಳಾ ದಿನಾಚರಣೆ ಇರೋದ್ರಿಂದ ಮಹಿಳೆಯರದೇ ದರ್ಬಾರ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಊಟಕ್ಕೆ ಪೂರಿ ಕೂಡ ರೆಡಿ ಆಗ್ತಾ ಇದೆ ಈ ಕಡೆ. ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಫುಲ್ ಎಂಜಾಯ್ಮೆಂಟ್ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಎಂಜಾಯ್ ದ ವಿಡಿಯೋ.
धीरे धीरे कम ಇದು ಬೇಡ ಇದ್ರಾಗ ಬೇಡ ರೀಲ್ಸ್ ಮಾಡಿ जब जब देखे तुझे टिंको जिया किसी दिन रंजन देखे अबिया ना माने टिंको जिया किसी दिन रंजन किसे अबिया रंजन किसे अबिया ನೋಡಿದ್ರಲ್ಲ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಸೊ ಹಾಗೆ ಇಲ್ಲಿ ಆವಾಗಲೇ ಹೇಳ್ದಂಗೆ ಇವತ್ತು ಡಬಲ್ ಧಮಾಕ ಅಂತ ಕೂಡ ಹೇಳಿದ್ನಲ್ವ, ಹೋಲಿ ಸೆಲೆಬ್ರೇಷನ್ ಜೊತೆಗೆ ಹಾಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಇತ್ತಲ್ವ. ಸೊ ಅದಕ್ಕೋಸ್ಕರ ಇಲ್ಲೇ ಕೇಕ್ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಕೇಕ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಹೆಣ್ಣು ತಾಯಿಯಾಗಿ ಆಗಿರ್ಬೋದು, ಮಗಳಾಗಿ ಆಗಿರ್ಬೋದು, ಹಾಗೆ ಅಕ್ಕ ತಂಗಿಯಾಗಿ ಆಗಿರ್ಬೋದು, ಹಾಗೆ ಹೆಂಡತಿಯಾಗಿ, ಸೊಸೆಯಾಗಿ, ಹಾಗೆ ವಿಧ ವಿಧ ಪಾತ್ರಗಳನ್ನ ವಹಿಸ್ತಾಳೆ ಅಂತ ಹೇಳ್ಬೋದು ಜೀವನದುದ್ದಕ್ಕೂ. ಹೆಣ್ಣು ಅಂದರೆ ಶಕ್ತಿ, ಹೆಣ್ಣು ಅಂದರೆ ಸೃಷ್ಟಿಕರ್ತೆ ಅಂತ ಹೇಳ್ಬೋದು. ಹೆಣ್ಣು ಇಲ್ಲದ ಮನೆನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತಾನೆ ಹೇಳ್ಬೋದು. ಸೊ ಇವತ್ತೊಂದಿನ ಮಾತ್ರ ಮಹಿಳೆಯರನ್ನ ಗೌರವಿಸಿದ್ರೆ ಸಾಲದು, ಪ್ರತಿದಿನ ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ಕೊಳ್ತಾ. ಸೊ ಇವಾಗ ಕೇಕ್ ಕಟ್ ಮಾಡುವಂಥ ಸಮಯ. ಸೊ ಎಂಜಾಯ್ ದ ವಿಡಿಯೋ. ನೋಡಿದ್ರಲ್ವಾ, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಎಲ್ಲರೂ ಹ್ಯಾಪಿಯಾಗಿ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಇಲ್ಲಿ ಊಟ ಕೂಡ ರೆಡಿ ಇತ್ತು. ಊಟಕ್ಕೆ ಹಪ್ಪಳ, ಪೂರಿ, ಹಾಗೆ ದಾಲ್ ಮತ್ತು ವೈಟ್ ಪುಲಾವ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆಲೂ ಬಟಾಣಿ ಕೂರ್ಮಾ ಕೂಡ ಇದೆ, ಹಾಗೆ ರಸಗುಲ್ಲ, ಆಮೇಲೆ ಕೇಕ್, ಇದೆಲ್ಲ ಕೂಡ ಊಟಕ್ಕೆ ರೆಡಿ ಇದೆ ಇವಾಗ. ಸೊ ನಾವು ಕೂಡ ಇವಾಗ ಊಟ ಮಾಡುವಂಥ ಸಮಯ.
ಹಾಗೆ ನಾವೆಲ್ಲ ಇಷ್ಟೊತ್ತನ ಎಂಜಾಯ್ ಎಲ್ಲ ಮಾಡಿಬಿಟ್ಟು ಹೊಟ್ಟೆ ಕೂಡ ತುಂಬ ಹಸಿವಾಗ್ತಾ ಇದೆ. ಸೊ ಊಟ ಮಾಡಬೇಕು. ಹಾಗೆ ವಿಡಿಯೋ ಎಲ್ಲ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಎಲ್ರಿಗೂ ಕೇಳ್ಕೊಳ್ತೀನಿ. ಹಾಗೆ ಒಂದು ಕಮೆಂಟ್ ಆ್ಯಂಡ್ ಲೈಕ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವ ಪಾರ್ಟ್ ತುಂಬ ಇಷ್ಟವಾಯಿತು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಎಂಜಾಯ್ ದ ವಿಡಿಯೋ. ನಮ್ಮದು ಕೂಡ ಊಟ ಎಲ್ಲ ಆಯಿತು. ಸ್ವಲ್ಪ ಊಟ ಹೆವಿ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಜೀರಾ ಕುಡಿತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ನನ್ನ ಫ್ರೆಂಡ್ ಮಗಳಿಗೆ ಸ್ವಲ್ಪ ಟೇಸ್ಟ್ ಮಾಡಿಸಿದ್ವಿ ಜೀರಾನ, ನೋಡ್ತಾ ಇರ್ಬೋದು ಯಾಕಂದ್ರೆ ಎಕ್ಸ್ಪ್ರೆಷನ್ ಫೇಸದು ಸೊ ಎಷ್ಟು ಕ್ಯೂಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿ, ಸೊ ಈ ಥರ ಅಂತೂ ಕ್ಯೂಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು ಇಂಥವೆಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರವಲ್ವ, ಆವಾಗಲೆಲ್ಲ ಟೇಸ್ಟ್ ಮಾಡಿಸಿದ್ವಲ್ಲ, ಆಕೆಗೆ ರುಚಿ ಹತ್ಬಿಟ್ಟಿದೆ. ಸೊ ಇವಾಗ ನೋಡಿ ಹಾಗೆ ಕುಡಿತಾ ಇದ್ದಾಳೆ ನೀರು ಕುಡ್ದಂಗೆ. ಸೊ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಆಕೆಗೆ. ಹಾಗೆ ಮಕ್ಕಳೆಲ್ಲ ಇಲ್ಲಿ ಆಟನೂ ಮಾಡ್ಕೊತಾ ಇದ್ರು. ಹಾಗೆ ಮ್ಯೂಸಿಕ್ ಎಲ್ಲ ಹಾಕಿದ್ರಲ್ಲ, ಸೊ ತುಂಬ ಚೆನ್ನಾಗಿ ಸ್ಟೆಪ್ಸ್ ಹಾಕ್ತಾಯಿದ್ರು. ಸೊ ಎಂಜಾಯ್ ದ ವಿಡಿಯೋ.
ಸಾಕು ತಲೆ ತಿರುಗುತ್ತಕ್ಕೀಗ ಜಾಸ್ತಿ ತಿರುಗಿಸ್ಬೇಡ. ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಿಬಿಟ್ಟು, ಹಾಗೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಟೀ ಕೂಡ ಮಾಡಿದ್ರು. ಸೊ ತುಂಬ ಚೆನ್ನಾಗಾಗಿತ್ತು ಟೀ. ಸೊ ಟೀ ಕೂಡ ಕುಡಿತಾ ಇದ್ದೀವಿ. ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಬಂತು ಅನಿಸುತ್ತೆ. ಸೊ ಟೀ ಎಲ್ಲ ಕುಡಿದು ನಾವು ಕೂಡ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.